ಪತ್ರಿಕಾ ರಂಗದಲ್ಲಿ ಕಾಪಿ ಪೇಸ್ಟ್ ಸಂಸ್ಕೃತಿಗೆ ಇತಿಶ್ರೀ ಆಡಬೇಕು. ಬರವಣಿಗೆಯಲ್ಲಿ ನೈಜತೆ, ವಸ್ತುನಿಷ್ಠತೆ ಮತ್ತು ಸಾಮಾಜಿಕ ಕಳಕಳಿ ಇರಬೇಕು. ಇಂತಹ ಅರ್ಥಪೂರ್ಣ ಸಂದೇಶಗಳೊಂದಿಗೆ ತುಮಕೂರಿನಲ್ಲಿ 2 ದಿನಗಳ ಮಾಧ್ಯಮ ಕಾರ್ಯಾಗಾರಕ್ಕೆ ಭರ್ಜರಿ ಚಾಲನೆ ದೊರೆಯಿತು. ತುಮಕೂರು ನಗರದ SSIT ಕ್ಯಾಂಪನ್ ಚಾಣಕ್ಯ ಬ್ಲಾಕ್ ಸೆಮಿನಾರ್ ಹಾಲ್ನಲ್ಲಿ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ರೇಡಿಯೋ ಸಿದ್ಧಾರ್ಥ 90.8 FM ಹಾಗೂ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಮಾಧ್ಯಮಗಳ ಸವಾಲು ಮತ್ತು ಬರವಣಿಗೆ ಕುರಿತು ಕಾರ್ಯಾಗಾರ ನಡೆಯಿತು. ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಕೆ ನಾಗಣ್ಣ, ಸಮಾಜದ ಅಭಿವೃದ್ಧಿಗೆ ಮಾಧ್ಯಮಗಳ ಪಾತ್ರ ಅತ್ಯಂತ ಮಹತ್ವದ್ದು. ಸರ್ಕಾರದ ಯೋಜನೆಗಳು ಜನರಿಗೆ ಸರಿಯಾಗಿ ತಲುಪಬೇಕಾದರೆ ಪತ್ರಕರ್ತರು ವಿಶ್ಲೇಷಣಾತ್ಮಕ ಬರವಣಿಗೆಗೆ ಒತ್ತು ನೀಡಬೇಕು ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಪತ್ರಿಕಾ ರಂಗದಲ್ಲಿ ಹೆಚ್ಚಾಗುತ್ತಿರುವ ಕಾಪಿ ಪೇಸ್ಟ್ ಸಂಸ್ಕೃತಿಯ ವಿರುದ್ಧ ಕಿಡಿಕಾರಿದ ಅವರು, ಕಲ್ಪನೆಯ ಸುದ್ದಿಗಿಂತ ವಾಸ್ತವ ಸುದ್ದಿಗೆ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ಇಂದು ಸಾಮಾಜಿಕ ಜಾಲತಾಣಗಳ ಪ್ರಭಾವದಿಂದ ನಾಗರಿಕ ಪತ್ರಿಕೋದ್ಯಮ ವೇಗವಾಗಿ ಬೆಳೆಯುತ್ತಿದೆ. ಆದರೆ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿರುವುದು ಮುದ್ರಣ ಮಾಧ್ಯಮ ಎಂದು ಅಭಿಪ್ರಾಯಪಟ್ಟರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ವಕೀಲ ಸೂರ್ಯ ಮುಕುಂದರಾಜ್ ಎಲ್ ಮಾತನಾಡಿ, ಪತ್ರಕರ್ತರು ಭಾಷೆಯ ಮೇಲೆ ಹಿಡಿತ ಸಾಧಿಸಬೇಕು, ಡಿಜಿಟಲ್ ಮತ್ತು ಸೋಷಿಯಲ್ ಮೀಡಿಯಾ ಜನಪರ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ನಿರ್ದೇಶಕ ಡಾಕ್ಟರ್ BT ಮುದ್ದೇಶ್, ಕೌಶಲ್ಯಾಧಾರಿತ ಸುದ್ದಿಗೆ ಆದ್ಯತೆ ನೀಡಬೇಕು, ಕಲ್ಪಿತ ಸುದ್ದಿಗಳಿಗಿಂತ ಅಧ್ಯಯನಪೂರ್ಣ ವರದಿಗಳು ಸಮಾಜಕ್ಕೆ ಅಗತ್ಯ ಎಂದು ಹೇಳಿದರು. ವರದಿ ಭೋಜರಾಜು, ತುಮಕೂರು, ಫೋಕಸ್ ನ್ಯೂಸ್. 3 ವರ್ಷ ಬರೀ ಇದೆ ಪ್ರಶ್ನೆ. ಅದನ್ನು ಹೊರತುಪಡಿಸಿ ಒಂದು ಇಲಾಖೆಯಿಂದ ಹೋಮ್ ಮಿನಿಸ್ಟ್ರಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಈ ಸಮಾಜಕ್ಕೆ ಏನು ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅಪರಾಧ ನಿಯಂತ್ರಣ, ಸೈಬರ್ ಕ್ರೈಮ್ ನಿಯಂತ್ರಣದ ಬಗ್ಗೆ ಯಾವ ರೀತಿ ಇದನ್ನ ಮಾಡಿದ್ದಾರೆ, ಭಾರಿ ಕೈಗಾರಿಕೆ ಸಚಿವರು ಏನ್ ಮಾಡಿದ್ದಾರೆ, ಲಂಕೇಶ್ ಪತ್ರಿಕೆ ಮತ್ತೆ ಅಗ್ನಿಯನ್ನು ವಿಜಯನ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಅವತ್ತು ಅಂಬೇಡ್ಕರ್ ಅವರ ಗಟ್ಟಿತನ ಇಲ್ಲದೆ ಇದ್ರೆ ಯಾವುದಕ್ಕ ಯಾವುದೋ ವಸ್ತು ಆಸೆ ಪಟ್ಟು ಅವರು ಏನೋ ಹೊಂದಾವಣಿಕೆ ಮಾಡ್ಕೊಂಡಿದ್ದೆ ಆಗಿದ್ರೆ ಈ ಸಂವಿಧಾನ ಬರ್ತಿರ್ಲಿಲ್ಲ, ನಾವ್ ಯಾರು ಇಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಇಲ್ಲಿ ಮಾತಾಡೋಕೆ ಅವಕಾಶ ಇರ್ತಿಲ್ಲ.